ಮಲೆನಾಡಿನ ಕೃಷಿಕರ ಸಾಗುವಳಿ ಭೂಮಿ ಖುಲ್ಲಾ ಮಾಡುವ ಅರಣ್ಯ ಇಲಾಖೆ ಪ್ರಯತ್ನದ ವಿರುದ್ಧ ಭಾರೀ ಹೋರಾಟ ಸಂಘಟನೆಯಾಗುತ್ತಿದೆ. ಕೊಪ್ಪ, ಚಿಕ್ಕಮಗಳೂರಿನಲ್ಲಿ ನಡೆದ ಭಾರೀ ಪ್ರತಿಭಟನೆ ನಂತರ ಇದೇ 11ರಂದು ಬೆಳೆಗಾರ ಸಂಘಟನೆಗಳು ಕಳಸ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಿವೆ. ಕಳಸ ಮತ್ತು ಬಾಳೂರು ಹೋಬಳಿ ಕಾಫಿ ಬೆಳೆಗಾರರ ಸಂಘ, ಕರ್ನಾಟಕ ಬೆಳೆಗಾರರ ಒಕ್ಕೂಟ ಮತ್ತು ಕಳಸ ತಾಲೂಕು ಒತ್ತುವರಿ ಹೋರಾಟ ಸಮಿತಿ, ಕಳಸದ ಬಹುತೇಕ ರಾಜಕೀಯ ಪಕ್ಷಗಳು ಮತ್ತು ಇತರೆ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಈ ಚಳವಳಿ ನಡೆಯಲಿದೆ. ಮಲೆನಾಡಿನಲ್ಲಿ ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ಈಗಾಗಲೇ ನೋಟಿಸ್ ನೀಡಲಾಗುತ್ತಿದ್ದು, ಭೂಮಿ ಖುಲ್ಲಾ ಮಾಡುವ ಯತ್ನ ಆರಂಭವಾಗಿದೆ. ಇದರಿಂದ ದೊಡ್ಡ ಸಂಖ್ಯೆಯ ಸಣ್ಣ ಮತ್ತು ಮಧ್ಯಮ ವರ್ಗದ ಬೆಳೆಗಾರರು ಚಿಂತಿತರಾಗಿದ್ದಾರೆ. ಅನೇಕ ವಾಸದ ಮನೆಗಳು ಕೂಡ ಸರ್ಕಾರಿ ಜಮೀನಿನಲ್ಲೇ ಇದೆ ಎಂದು ಹೋರಾಟ ಸಂಘಟಿಸುತ್ತಿರುವ ಜಿಕೆ ಮಂಜಪ್ಪಯ್ಯ ತಿಳಿಸಿದ್ದಾರೆ. 15 ಲಕ್ಷ ಎಕರೆ ಸರ್ಕಾರಿ ಜಮೀನನ್ನು ಸಾಗುವಳಿದಾರರಿಗೆ ಮಂಜೂರು ಮಾಡಬೇಕು. ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಬೇಕು. ಅರಣ್ಯ ಹಕ್ಕು ಕಾಯ್ದೆಗೆ ತಿದ್ದುಪಡಿ ತಂದು 25 ವರ್ಷ ಸಾಗುವಳಿ ಮಾಡಿದವರಿಗೂ ಹಕ್ಕು ನೀಡಬೇಕು. ವನ್ಯಜೀವಿಗಳ ಉಪಟಳ ತಡೆಯಬೇಕು ಎಂಬ ಬೇಡಿಕೆ ಇರಿಸಿ ಭಾರೀ ಹೋರಾಟ ಮಾಡಲಾಗುತ್ತದೆ. ಕಳಸ ತಾಲೂಕಿನ ರಾಜಕೀಯ ಪಕ್ಷಗಳು, ಹಲವಾರು ಸಂಘಟನೆಗಳು ಚಳವಳಿಗೆ ಬೆಂಬಲ ನೀಡಿವೆ ಎಂದು ಮಂಜಪ್ಪಯ್ಯ ಮಾಹಿತಿ ನೀಡಿದ್ದಾರೆ. 11ರಂದು ಕಳಸ ಪಟ್ಟಣ ಬಂದ್ ಪ್ರತಿಭಟನಾ ಸಭೆಗೆ ಶಾಸಕರು, ವಿಧಾನಪರಿಷತ್ ಸದಸ್ಯರು ಮತ್ತು ಸಂಸದರಿಗೆ ಕೂಡ ಆಹ್ವಾನ ನೀಡಲಾಗಿದೆ. ಸರ್ಕಾರದ ಮಟ್ಟದಲ್ಲಿ ಬೆಳೆಗಾರರ ಪರವಾಗಿ ದನಿ ಎತ್ತರಿಸುವ ಅಗತ್ಯ ಇದೆ ಎಂದು ಅವರಿಗೂ ಮನವರಿಕೆ ಮಾಡುವ ಪ್ರಯತ್ನ ನಡೆಯಲಿದೆ ಎಂದು ಮಂಜಪ್ಪಯ್ಯ ತಿಳಿಸಿದ್ದಾರೆ. ಕಳಸ ತಾಲೂಕು ಬಾಳೂರು ಹೋಬಳಿ ಕಾಫಿ ಬೆಳೆಗಾರ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ನನ್ನ ಮಾತಾಡೋದು. ನಾವು ನಾಳೆ 11/11/2024 ಗುರುವಾರದೊತ್ತು ಕಳಸ ಬಂದಿಗೆ, ಆಮೇಲೆ ಕಳಸ ತಾಲೂಕು ಬಾಳೂರು ಹೋಬಳಿ ಎರಡು ಸೇರಿ ಬಂದು ಕರೆ ಕೊಟ್ಟಿದ್ದೀವಿ. ಏನೀಗ ಇತ್ತೀಚೆಗೆ ಒಕ್ಕಲೆಪ್ಪಿಸ್ತಕ್ಕಂಥದ್ದು, ರೈತರ ಜಮೀನನ್ನು ಇದು ಮಾಡ್ತಕ್ಕಂಥ ಗೊಂದಲದಲ್ಲಿದ್ದೀವಿ. ನಾವು ಗೊಂದಲದಲ್ಲಿ ಮುಳುಗಿದ್ದಾರೆ. ಎಲ್ಲ ರೈತರು ಅಷ್ಟೇ, ಕಾಫಿ ಬೆಳೆಗಾರರಷ್ಟೇ. ಯಾವುದು ಸರ್ಕಾರಿ ಭೂಮಿ, ಯಾವುದು ಅರಣ್ಯ ಇಲಾಖೆ ಅಂತ ಯಾವುದು ಗೊತ್ತಿಲ್ಲ. ಅವರಿಗೆ ಸ್ಪಷ್ಟವಾಗಿ ನಿರ್ದೇಶನ ಇಲ್ಲ. ಹಾಗಾಗಿ ಅಲ್ಲಿ ಇಳಿಸ್ತಾರೆ, ಇಲ್ಲಿ ಇಳಿಸ್ತಾರೆ ಅಂತೇಳಿ ದಿವಸಕ್ಕೊಂದು ರೀತಿ ಹೇಳಿಕೆ ಬರೋದು ನೋಡಿ ಜನ ದಂಗಾಗಿದ್ದಾರೆ. ಹಾಗಾಗಿ ನಾವೆಲ್ಲ ನಾಳೆ ಒತ್ತು ಸೇರಿ ಎಲ್ಲ ರಾಜಕೀಯ 3 ರಾಜಕೀಯ ಪಕ್ಷಗಳು, 4 ರಾಜಕೀಯ ಪಕ್ಷಗಳು, ರೈತ ಸಂಘ ಹಾಗೂ ಇಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳೆಲ್ಲ ಒಟ್ಟು ಸೇರಿ ಒತ್ತುವರಿ ಹೋರಾಟ ಸಮಿತಿ ಅಂತ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಮಾತೃ ಸಂಸ್ಥೆ ಕರ್ನಾಟಕ ಬೆಳೆಗಾರರ ಒಕ್ಕೂಟ, ಅದ್ರ ಜೊತೆನೂ ಸೇರಿಕೊಂಡು ನಾವು ಈ ಹೋರಾಟ ರೂಪಿಸಿದ್ವಿ. ನಾಳೆ ಕಳಸ ಬಂದಿಗೆ ನಾವು ಕರೆ ಕೊಟ್ಟಿದ್ದೀವಿ. ಬೆಳಿಗ್ಗೆ 10 ಗಂಟೆಗೆ ಕಳಸ ಕೈಮರದ ಕಳಶೇಶ್ವರ ದೇವಸ್ಥಾನದಿಂದ ಮಂಜಿನಕಟ್ಟೆವರೆಗೆ ಮೆರವಣಿಗೆಯಲ್ಲಿ ಬರ್ತೀವಿ. ಮೆರವಣಿಗೆ ಬಂದು ಆ ನಂತರ ದುರ್ಗಾ ಪೆಂಡಾಲ್ನಲ್ಲಿ ಸಭೆ ಕರೀತಾ ಇದ್ದೀವಿ. ಆ ಸಭೆಯಲ್ಲಿ ನಮ್ಮ ಒಕ್ಕೂರಿಂದ ಏನು ಅಂದರೆ ರೈತ ಒತ್ತುವರಿದಾರಲ್ಲ, ಅವನು ಸಾಗುವಳಿದಾರ. ಹಾಗಾಗಿ ರೈತರು ಮಾಡಿರ್ತಕ್ಕಂಥ ಜಮೀನನ್ನು ನೀವು ರೈತರಿಗೆ ಒದಗಿಸ್ಕೊಡ್ಬೇಕು. 93ರಲ್ಲಿ 54ರಲ್ಲಿ 53ರಲ್ಲಿ 93ರಲ್ಲಿ 94 CL ಎಲ್ಲ ಅಪ್ಲಿಕೇಶನ್ ಕೊಟ್ಟಿದೆ. ಆ ಅಪ್ಲಿಕೇಶನ್ ಇತ್ಯರ್ಥ ಆದರೆ ಇತ್ತೀಚೆಗೆ ಅವ್ರು ಬಿಡಿಸ್ತೀವಿ, ಇವ್ರು ಬಿಡಿಸ್ತೀವಿ ಅಂತ ಹೇಳಿದರೆ ರೈತರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರಿಗೆ ಏನು ಮಾಡಬೇಕು ಏನು ಅಂತಿಲ್ಲ. ಮಳೆ ದೆಸೆಯಿಂದ ಇದ್ದಿರ್ತಕ್ಕಂಥ ಆ ಅಡಿಕೆ ಫಸಲು, ಕಾಫಿ ಎಲ್ಲ ಉದುರು ಹೋಗಿದೆ. ಜೊತೆಗೆ ಇದೊಂದು ಹೊಡೆತ ಬಿದ್ದರೆ ರೈತ ಮುಂದೆ ಕಷ್ಟದಲ್ಲಿ ಸಿಕ್ಕಾಕ್ಬಿಡ್ತಾನೆ. ಹಾಗಾಗಿ ರೈತ ಆಗಲಿ, ಕಾಫಿ ಬೆಳೆಗಾರರಾಗಲಿ, ಆಮೇಲೆ ರೈತ ಕಾಫಿ ಬೆಳೆಗಾರ ಮಾತ್ರ ಅಲ್ಲ, ಸರ್ಕಾರಿ ಜಮೀನಿನಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಜಮೀನು ಮಾಡಿಕೊಂಡು ಮನೆಯಲ್ಲಿದ್ದರು ಮನೆ ಕಟ್ಟಿಕೊಳ್ತಿದ್ದಾರೆ. ಅವರು ನಿರಾಶ್ರಿತರಾಗತಕ್ಕಂಥ ವ್ಯವಸ್ಥೆ ಬರ್ತದೆ. ಹಾಗಾಗಿ ನಾವೆಲ್ಲ ಒಟ್ಟು ಸೇರಿ ಒಂದು ಹೋರಾಟ ರೂಪಿಸ್ತಿದ್ದೀವಿ. ಆ ಹೋರಾಟದಲ್ಲಿ ಎಲ್ಲ ರಾಜಕೀಯ ನಾಯಕರುಗಳು, ಎಲ್ಲ ಮುಖಂಡರುಗಳು ಸೇರ್ತಾರೆ. ನಮ್ಮ ಕೂಗು ಸರ್ಕಾರಕ್ಕೆ ತಲುಪಿದರೆ ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಜನಗಳು ಈ ರೀತಿ ನಮ್ಮ ಸಮಸ್ಯೆಗಳು ಹೇಗಿದೆ ಅಂತೇಳಿ ಅವರಿಗೆ ತೋರಿಸಿ ಅವರಿಗೆ ಒಂದು ಪರಿಹಾರ ಕಂಡುಕೊಳ್ಬೇಕು. ಇದು ಒಂದು ಈ ರೀತಿ ಹೋರಾಟ. ಇನ್ನೊಂದು ಕಾನೂನುಬದ್ಧವಾಗಿ ಹೋರಾಟ. ಯಾವುದು ಅರಣ್ಯ ಇಲಾಖೆ ಜಮೀನು, ಯಾವುದು ಡೀಮ್ಡ್ ಅಂದರೆ ಏನು, 64 ನಂಬರ್ ಆಗಿದೆ, ಯಾವುದೂ ಗೊತ್ತಿಲ್ಲ. ಯಾವುದು ಅರಣ್ಯ ಇಲಾಖೆ, ಯಾವುದು ಇನಾಮ್ ಜಮೀನು, ಯಾವುದು ಸರ್ಕಾರಿ ಜಮೀನು ಅಂತೇಳಿ ಗೊತ್ತಿಲ್ಲ. ಎಲ್ಲರೂ ಅದನ್ನು ಹೇಳ್ತಾರೆ. ಹಾಗೆ ರೈತರು ಗೊಂದಲಗಳು. ಆ ಗೊಂದಲಕ್ಕೊಂದು ತೆರೆ ತರಬೇಕು, ಕಾನೂನುಬದ್ಧವಾಗಿ ಹೋರಾಟ ನಡೆಸಬೇಕು, ಸರ್ಕಾರದ ಗಮನ ಸೆಳೆಯಬೇಕು ಅಂತ ನಾವು ಒಟ್ಟು ಮಾಡಿದ್ದೀವಿ. ಹಿಂದೇನು ನಾವು ಬೆಳೆಗಾರ ಸಂಘದಲ್ಲಿ ಇದೇ ರೀತಿ ಹೋರಾಟ ಮಾಡಿದ್ದು. ಭದ್ರಾ ಮೇಲ್ದಂಡೆ ರೀತಿ ಹೋರಾಟ ಮಾಡಿ KC ರೆಡ್ಡಿ ಆಯೋಗನಲ್ಲ ಇಲ್ಲಿ ಒಂದು ಸಮಿತಿ ಮಾಡಿಕೊಂಡು KC ರೆಡ್ಡಿ ಆಯೋಗನ ಸೇರಿ ಭದ್ರಾ ಮೇಲ್ದಂಡೆಯಿಂದ ನಾವು ಕೈ ಹೊರಗಡೆ ಹಾಕಿತ್ತು.
ಈ ಆಮೇಲೆ 2014 ಒತ್ತುವರಿ ಸಮಸ್ಯೆ ಒಂದು ಪ್ರಾರಂಭ ಆಗಿತ್ತು. ಅವತ್ತು ಒಂದು ದೊಡ್ಡ ಸಭೆ ಕರೆದು ಅವಾಗಲೂ ಪ್ರತಿಭಟನೆ ನಡೆಸಿ ಇದಕ್ಕೆ ಒಂದು ತಾತ್ಕಾಲಿಕ ಸಮಸ್ಯೆ ಕೊಟ್ಟಿದ್ದು. ಈ ತಾತ್ಕಾಲಿಕ ಪರಿಹಾರಕ್ಕಿಂತ ಶಾಶ್ವತ ಒಂದು ಪರಿಹಾರಕ್ಕೆ ರೂಪಿಸಬೇಕು ಅಂತೇಳಿ ನಾಳೆಗೆಲ್ಲ ಒಟ್ಟಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಎಲ್ಲರೂ ನಮಗೆ ಸಹಕಾರ ಕೊಡಬೇಕು, ಎಲ್ಲರೂ ಬರ್ತೀವಿ ಅಂತ ಹೇಳಿದರೆ ನಮ್ಮ ಕಳಸ ತಾಲೂಕಿನಾದ್ಯಂತ ಎಲ್ಲ ಬಂದಾಗ್ತದೆ. ಬಾಳೂರು ತಾಲೂಕಿನಲ್ಲೂ ಕಾಫಿ ಬೆಳೆಗಾರರು, ರೈತರು ಎಲ್ಲರೂ ಅದನ್ನು ಬಂದ್ ಮಾಡಿ ನಮ್ಮ ಜೊತೆ ಕೈಗೂಡಿಸ್ತಾರೆ. ಅವರೆಲ್ಲ ಒಟ್ಟು ಸೇರಿ ಬಂದ್ ಮಾಡ್ತಿದ್ವಿ. ಸರ್ಕಾರದ ಗಮನ ಸೆಳೆಯಬೇಕು, ಸರ್ಕಾರದ ಪ್ರತಿನಿಧಿಗಳಿಗೆ ಇದರಿಂದ ಗಮನ ಸೆಳೆಯಬೇಕು ಅಂತ ಈ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂಡು 3 ರಾಜಕೀಯ ಪಕ್ಷಗಳು ಮೇನ್ ಇರ್ತಕ್ಕಂಥ 3 ರಾಜಕೀಯ ಪಕ್ಷಗಳು, ಆಮೇಲೆ ಕಳಸದಲ್ಲಿರ್ತಕ್ಕಂಥ ಎಲ್ಲ ರೈತ ಸಂಘಗಳು, ಎಲ್ಲ ಸಂಘ ಸಂಸ್ಥೆಗಳೆಲ್ಲ ನಮ್ಮ ಜೊತೆ ಒಟ್ಟು ಸೇರಿಸಿದ್ದಾರೆ. ಬಾಳೆಹಳ್ಳಿ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳೆಲ್ಲ ನಮ್ಮ ಜೊತೆ ಒಟ್ಟು ಸೇರಿ ಒತ್ತುವರಿ ಹೋರಾಟ ಸಮಿತಿ ಅಂತೇಳಿ ಒಂದು ರೂಪಿಸ್ಕೊಂಡಿದ್ವಿ. ಅದರ ನೇತೃತ್ವದಲ್ಲಿ ಕಾಫಿ ಬೆಳೆಗಾರ ಸಂಘದ ಮುಖಂಡತ್ವದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ರಾಜಕೀಯ ಪಕ್ಷದ ನೇತಾರಗಳು ಬರ್ತಾರೆ, ಎಲ್ಲರನ್ನೂ ಕರೆದಿದ್ದೀವಿ. ಎಲ್ಲರೂ ಬಂದು ಸಭೆ ಒಂದು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂಥೇಳಿ ಎಲ್ಲರನ್ನೂ ಕೇಳ್ತಿದ್ವಿ. ಎಲ್ಲರೂ ಬಂದು ಇದಕ್ಕೆ ಯಶಸ್ವಿ ಮಾಡಿಕೊಡ್ಬೇಕು. ನಮ್ಮ ಏನು ಬೇಡಿಕೆ ಈಡೇರಬೇಕು ತಕ್ಷಣ ಅದರ ಮೂಲಕವಾಗಿ ನಾವು ಮುಂದೆ ಕಾನೂನು ಹೋರಾಟ, ಯಾವುದೇ ಹೋರಾಟ ಇತ್ತು ನಾವೆಲ್ಲರನ್ನೂ ಒಟ್ಟು ಸೇರಿಸಿ ಅದು ಕಾನೂನು ಹೋರಾಟಕ್ಕೆ ಒಂದು ವೇದಿಕೆ ಆಗಬೇಕು, ಒಂದು ಮಾಡಬೇಕು ಅಂತ ಮಾಡಿದ್ವಿ. ಹಿಂದೆನೂ ಅದೇ ರೀತಿ ಮಾಡಿದ್ದು. ಇನಾಮ್ ಜಮೀನಿಂದ ಆಗಿರ್ಬೋದು, ಭದ್ರಾ ಮೇಲ್ದಂಡೆ, ಈ ರೀತಿ ಹೋರಾಟ ನಡೆಸಿ ನಾವು ಒಳ್ಳೆಯ ರೂಪ ಮಾಡಿದ್ವಿ. ಇದನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಇದ್ವಿ. ಎಲ್ಲರೂ ಕೈ ಜೋಡಿಸ್ಬೇಕು ಅಂಥೇಳಿ ಬೆಳೆಗಾರರಲ್ಲಿ, ರೈತರಲ್ಲಿ, ನಮ್ಮ ಏನು ವಸತಿ ವಿಹೀನರಲ್ಲಿ, ವಸತಿಯಲ್ಲಿರ್ತಾರೆ ಅವರಲ್ಲಿ ಎಲ್ಲರಿಗೂ ಹೇಳಿದ್ವಿ. ಅವರೆಲ್ಲ ಬರ್ತಾರೆ, ಅವರಿಗೆಲ್ಲ ಹೋರಾಟ ಮಾಡಬೇಕು. ಅವರಿಗೂ ಜಾಗ ಇಲ್ಲ, ಇರ್ಲಿಕ್ಕೆ ಮನೆ ಇಲ್ಲ, ಅದೆಲ್ಲ ಸರ್ಕಾರಿ ಜಮೀನು ಅದು ಬಿಡಬೇಕು ಅಂತೇಳಿ ಅವ್ರು ಇದ್ದವ್ರು ಇಲ್ಲಿ ಹೋಗಬೇಕು ಅಂತೇಳಿ ಒಂದು ಸಮಸ್ಯೆ ಅದು. ನಾಳೆ ದಿವಸ 11ನೇ ತಾರೀಕು ಬುಧವಾರ ದಿವಸ ಸಂಪೂರ್ಣ ಬಂದಿದೆ. ನಮ್ಮ ಕಾಫಿ ಬೆಳೆಗಾರರು ಒಕ್ಕೂಟದಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಡ್ತದೆ, ಹಾಗೆ ಆಲ್ ಪಾರ್ಟಿ ಕೂಡ ಅವರಿಗೆ ಬೆಂಬಲ ಕೊಡ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅಸೋಸಿಯೇಷನ್ ಕಾಫಿ ಬೆಳೆಗಾರರ ಸಂಘಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ. ಆದರೆ ನಾವೀಗ ಏನು ಕೇಳ್ತೀವಿ, ನಮ್ಮನ್ನ ಡಿಎಮ್ಗಳನ್ನ ಫಸ್ಟ್ ನಮ್ಮ ಡಿಎಮ್ಗಳನ್ನ ಬೈಫರ್ಕೇಶನ್ ಮಾಡ್ಕೊಂಡು ರೆವಿನ್ಯೂ ಯಾವುದು, ಫಾರೆಸ್ಟ್ ಯಾವುದು ಅನ್ನೋದು ಇವತ್ತು ಜನಗಳಿಗೆ ಗೊತ್ತಿಲ್ಲ. ಹಾಗಾಗಿ ಫಸ್ಟ್ ಅದನ್ನೊಂದು ಬೈಫರ್ಕೇಶನ್ ಮಾಡಿಕೊಟ್ರೆ ಸಾಧಾರಣ ಒಂದು 50 ಭಾಗ ನಮಗೆ ಒಂದು ರಿಲೀಫ್ ಅಂತ ಸಿಗ್ತದೆ, ಬೆಳೆಗಾರರಿಗೆ ರಿಲೀಫ್ ಅಂತ ಸಿಗ್ತದೆ. ಅಲ್ಲಿವರೆಗೆ ಯಾವುದೇ ಆಗಲಿ ಗಿಡ ಕಡಿಯೋದಾಗಲಿ ಇನ್ಯಾವುದಾದ್ರು ರೀತಿಯನ್ನು ಮಾಡಬಾರ್ದು ಅಂತೇಳಿ ನಮ್ಮ ಅಪೇಕ್ಷೆನೂ ಇದೆ. ಅದನ್ನು ಮಾಡೋದಕ್ಕೆ ನಾವು ಖಂಡಿಸ್ತೀವಿ ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷನ ನಾವು ನೇರವಾಗಿ ಹೇಳ್ತೀವಿ. ಹಾಗೆ ನಮ್ಮ MLA ಕೂಡ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಅವರಿಗೆ ನಾಳೆ ತುರ್ತು ಕಾರ್ಯಕ್ರಮ ಇರೋದ್ರಿಂದ ಕೃಷ್ಣ ಬೈರೇಗೌಡರ ಈ ವಿಷಯದಲ್ಲಿ ಭೇಟಿ ಸಮಯವನ್ನು ನಮಗೂ ಎಲ್ಲರನ್ನೂ ಕರೆದಿದ್ರು. ಆದರೆ ಕಾರಣಾಂತರದಿಂದ ನಮಗೂ ಬರೋಕೆ ಸ್ಟ್ರೈಕನ್ನು ಇದು ಮಾಡೋದ್ರಿಂದ ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ನಾವು ನಾಳೆ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಶಾಸಕರು ಅದರ ಬಗ್ಗೆ ವಿಚಾರ ಮಾಡ್ತಾರೆ. ನಾಳೆ ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡ್ತೀನಿ ಅಂತ ಹೇಳೋದನ್ನು ನಮ್ಮನ್ನೆಲ್ಲರಿಗೂ ಕರೆದಿದ್ರು. ಹಾಗಾಗಿ ನಮಗೆ ಹೋಗ್ತಾ ಇದ್ದಾರೆ, ನಮ್ಮ ಪರವಾಗಿ MLA ನಾಳೆ ಹೋಗ್ತಾ ಇದ್ದಾರೆ. ಆಮೇಲೆ ಮುಂದಿನ ದಿವಸದಲ್ಲಿ ಪುನಃ ನಮ್ಮನ್ನ ಆಲ್ ಪಾರ್ಟಿ ಕರ್ಕೊಂಡು ಹೋಗೋದಕ್ಕೂ ಅವರು ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಎಲ್ಲ ಪಾರ್ಟಿ ಲೀಡರ್ಸು, ಎಲ್ಲ ಒತ್ತುವರಿದಾರರು, ಮೇನ್ ಲೀಡರ್ಸ್ಗಳನ್ನ ಕರ್ಕೊಂಡೋಗಿ ಒಂದು ಸೌಹಾರ್ದ ರೀತಿಯಲ್ಲಿ ಭೇಟಿ ಮಾಡಿ ಅರಣ್ಯ ಸಚಿವರನ್ನು ಮತ್ತು ರೆವಿನ್ಯೂ ಮಿನಿಸ್ಟರ್ ಕೃಷ್ಣಯ್ಯನವರನ್ನು ಭೇಟಿ ಮಾಡಿ, ಚೀಫ್ ಮಿನಿಸ್ಟರ್ನು ಭೇಟಿ ಮಾಡಿ ಎಲ್ಲರನ್ನೂ ಸೇರಿಸಿ ಕೂತು ಒಂದು ಮಾತಾಡುವಂಥ ವ್ಯವಸ್ಥೆ ಅವರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾಳೆ ಬರೋ ಕಾರ್ಯಕ್ರಮ ಇಲ್ಲದೆ ಇರೋದು ನಮ್ಮ ಬೆಂಬಲ ಸಂಪೂರ್ಣ ಇದೆ. ನಾವು ಯಾವುದೇ ಕಾಫಿ ಬೆಳೆಗಾರರಾಗಲಿ ಬಡವರಾಗಲಿ ಯಾವುದಕ್ಕೂ ತೊಂದರೆ ಕೊಡೋ ರೀತಿಯಲ್ಲಿ ನಾವು ನನ್ನ ಜವಾಬ್ದಾರಿಯನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳುವ ನಿರೀಕ್ಷೆಯಲ್ಲಿ ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ನಮಗೆ ಆ ನಿಟ್ಟಿನಲ್ಲಿ ನಾವು ನಾಳೆ ಹೋರಾಟಕ್ಕೆ ಸರ್ಕಾರದ ವಿರುದ್ಧ ಅಂತಲ್ಲ, ನಾವು ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ರೀತಿಯಲ್ಲಿ ನಡ್ಕೊಂಡಿದ್ದೀವಿ ಅಂತೇಳಿ ನಾನು ಎರಡು ಮಾತನ್ನು ಕೆಲವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಹೋಗೋದು ಅಂತಂದ್ರೆ ಎಲ್ಲರೂ ಹೋಗ್ತದೆ ಅಂತ ಹೇಳೋದನ್ನ ಕೆಲವರು ಸುಮ್ಮನೆ ಅದನ್ನ ಒಂದು ವಿಶೇಷ ರೀತಿಯಲ್ಲಿ ಜನಗಳನ್ನ ಹಾದಿ ತಪ್ಪಿಸ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಎಲ್ಲ ಸಂಘ ಸಂಸ್ಥೆಯವರು ಇದ್ದಾರೆ, ಯಾವುದೋ 1-2 ಸಂಘಟನೆಯವರು ನಮ್ಮ ವಿರುದ್ಧ ಇದೆ. ಯಾಕೆ ನಾವೇ ಬೆಳೆಸೋ ಸಂಘ ಸಂಸ್ಥೆಗಳೇ ನಮ್ಮನ್ನು ಸುಡಕ್ಕೆ ಹೊರಟಿದ್ದಾವೆ. ಇವತ್ತು ಬೆಳೆಸಿದವರು ನಾವೇ ಆ ಸಂಘ ಸಂಸ್ಥೆಗಳನ್ನ. ಆದರೆ ಹಂಗಂತೇಳಿ ಕಳಿಸ್ತಾರೆ. ಒಂದು 40 ಸಂಘ ಸಂಸ್ಥೆಗಳಿದೆ, ಅಂದರೆ ಒಂದು 38 ಸಂಘ ಸಂಸ್ಥೆಗಳು ನಮ್ಮ ಒತ್ತುವರಿದಾರರ ಎಲ್ಲ ಕಷ್ಟಕ್ಕೂ ಸ್ಪಂದಿಸ್ತಾ ಇದ್ದಾರೆ. ಬಸ್ ಎಲ್ಲ ಇರ್ತದೆ, ಅಂಗಡಿ ಮುಗ್ಗಟ್ಟುಗಳೆಲ್ಲ ಬಂದಾಗ್ತದೆ, ಮೆಡಿಕಲ್ ಹಾಲೆಲ್ಲ ಮಾಮೂಲಿ ಇದ್ದೇ ಇರ್ತದೆ. ಹಾಗಾಗಿ ನಮ್ಮೊಂದು ಎಲ್ಲ ಜನಗಳಿಗೆ ತೊಂದರೆ ಕೊಡುವಂಥ
ಬೆಂಬಲ ಆಗಿಲ್ಲ. ಇದು ಸರ್ಕಾರದ ಗಮನ ಸೆಳೆಯುವಂತ ಒಂದು ಬಂತು ಅಂತ ಹೇಳಿ ನಾ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೇಣಿಕ ಅಂತೇಳಿ ಕಾಂಗ್ರೆಸ್ ಸರ್, ಮತ್ತೆ ಕಳಸ ಮುಡಿಗೆರೆ ಭಾಗದಲ್ಲಿ ಒಂದು 45,000ಕ್ಕೂ ಹೆಚ್ಚು ನಿವೇಶನ ರೈತರಿದ್ದಾರೆ. ಇವರಿಗೆ ಈ ಸರ್ಕಾರಿ ಭೂಮಿ ಕೊಡೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ? ನೋಡಿ, ಅದನ್ನ ನೇಮಣಂತ ಮಾಡಿ ಎಲ್ಲೋ ಜಾಗ ಕೊಡುವಂತ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಸಮಸ್ಯೆನೇ ಅದು ನಿಜವಾದ ನೀವು ಹೇಳ್ತಿರೋದು ಸತ್ಯ ಇದೆ. ಯಾವುದೇ ಕಾರಣಕ್ಕೂ 1 ಎಕರೆ ಇವತ್ತು ತಾಲೂಕು ಅಭಿವೃದ್ಧಿ ನಮ್ಗೆ ಕೇಳಬೇಕಂತ ನಾವು ಇಡೀ ಕಳಸನಾದ ಸರ್ವೆ ಸುತ್ತಾಡಿದ್ರೆ ನಮ್ಮ ಹತ್ರ ಜಾಗ ಇಲ್ಲ. ಇದು ಒಂದು ತಾಲೂಕು ಅಭಿವೃದ್ಧಿ ಇರ್ಬೋದು ಅಥವಾ ನಿವೇಶನ ರೈತರಿಗೆ ಇರ್ಬೋದು. ನಾವು ಅದಕ್ಕೋಸ್ಕರನೇ ಇವತ್ತು ಡಿಎಂನ ಬೈಫರ್ಕೇಶನ್ ಮಾಡಿ ಡಿಎಂನ ತೆಗೀರಿ ಅಂತ ಹೇಳುವಂತ ಉದ್ದೇಶ ಇದಕ್ಕೋಸ್ಕರ ನಾವು ಪಟ್ಟಿಡಿದ ನಾವು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ.